ಸೊ ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ನ ಇನ್ನೊಂದು ಮುಖದ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಷ್ಟೋ ಕನಸುಗಳನ್ನ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆಗ್ತಾರೆ. ಓಕೆ, ಕನಸುಗಳು ಏನಾಗಿರುತ್ತೆ, ನಾವು ಸ್ಟಾಕ್ ಮಾರ್ಕೆಟಿಂದ ಏನೋ ಒಂದು ದುಡ್ಡು ಮಾಡ್ಬೋದು. ಸೊ ನಮಗೆ ಹೊರಗಡೆ ಸಿಗ್ತಾ ಇರೋ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ, ಅಟ್ಲೀಸ್ಟ್ ನಮಗೆ ಸ್ಟಾಕ್ ಮಾರ್ಕೆಟಿಂದ ಒಂದು ಪಾರ್ಟ್ ಟೈಮ್ ಆಗಿ ಇನ್ಕಮ್ ಬರಲಿ ಅಂತ ಹೇಳಿ ಎಷ್ಟೋ ಜನ ಅದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಇನ್ನೂ ಎಷ್ಟೋ ಜನ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ಮಾಡೋ ಕೆಲಸಗಳಲ್ಲಿ ಅವರಿಗೆ ತೃಪ್ತಿ ಇಲ್ಲದೆ ಅಥವಾ ಅವ್ರಿಗೆ ಬರ್ತಾ ಇರೋ ಇನ್ಕಮ್ ಸಾಕಾಗದೆ ಸ್ಟಾಕ್ ಮಾರ್ಕೆಟ್ನ ನಾನು ಫುಲ್ ಟೈಮ್ ಟ್ರೇಡರ್ ಆಗಬೇಕು, ಸೊ ಫುಲ್ ಟೈಮ್ ಆಗಿ ಸ್ಟಾಕ್ ಮಾರ್ಕೆಟಲ್ಲೇ ನಾನು ಇದನ್ನು ಒಂದು ಪ್ರೊಫೆಷನಲ್ ಆಗಿ ತೊಗೊಬೇಕು. ನಾನು ಹೊರಗಡೆ ಹೇಗೆ ಜಾಬ್ ಮಾಡ್ತೀನೋ ಅದೇ ಥರ ಸ್ಟಾಕ್ ಮಾರ್ಕೆಟ್ನು ಒಂದು ಪ್ರೊಫೆಷನ್ ಆಗಿ ನೋಡ್ಕೊಬೇಕು. ಅಥವಾ ಇನ್ನು ಕೆಲವರು ಏನು ಅಂತೇಳಿದರೆ, ನಮಗೆ ಹೊರಗಡೆ ಸಿಗೋ ರಿಟರ್ನ್ ಸಾಕಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಆ ಒಂದು ರಿಟರ್ನ್ಸ್ ನಮಗೇನು ಸಿಗ್ತಾ ಇದೆ ಹೊರಗಡೆಯಿಂದ ಅದು ಸಾಕಾಗ್ತಾ ಇಲ್ಲ. ಯಾಕಂತೇಳಿದ್ರೆ ಇಟ್ ಈಸ್ ನಾಟ್ ಇನ್ ಏನು ಅಂತೇಳಿದ್ರೆ 6 to 7%. ವಿತೌಟ್ ರಿಸ್ಕ್ ನಾವು ನೋಡ್ಲಿಕ್ಕೆ ಹೋದರೆ ಇಟ್ ಈಸ್ 6 to 7%. ಸೊ ನಮ್ಮ ಇನ್ಫ್ಲೇಷನ್ ರೇಟನ್ನು ಕೂಡ ಬೀಟ್ ಮಾಡ್ತಾ ಇಲ್ಲ. ಓಕೆ, ಸೊ ಈ ಥರ ಏನೇನೋ ಪ್ಲ್ಯಾನ್ಸ್ ಮಾಡಿಕೊಂಡು ಏನೇನೋ ಕನಸುಗಳನ್ನ ಇಟ್ಕೊಂಡು ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಬಟ್ ಬರೋರಲ್ಲಿ ದ ಮೇಜರ್ ಥಿಂಗ್ ಏನು ಅಂತ ಹೇಳಿದ್ರೆ, ಸೊ ಒಂದು ಮುಖ ಮಾತ್ರ, ಅಂದರೆ ಸ್ಟಾಕ್ ಮಾರ್ಕೆಟ್ನ ಒಂದು ಮುಖ ಏನು ನಮಗೆಲ್ಲರಿಗೂ ಗೊತ್ತಿರೋದು, ಸ್ಟಾಕ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ಸ್ ಇದೆ. ಇದು ಟ್ರೆಂಡ್ ಯಾವಾಗ ಬಂದಿರೋದು, ಇದಕ್ಕೆ ಮೊದಲು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೆಗೆಟಿವೇ ಇತ್ತು. ಬಟ್ ಈ ಟ್ರೆಂಡ್ ಯಾವಾಗ ಬದಲಾಯಿತು ಅಂತ ಹೇಳಿದ್ರೆ ಆಫ್ಟರ್ ಕೋವಿಡ್. ಸೊ ಈ ಕೋವಿಡ್ ಅನ್ನೋ ಒಂದು ಪ್ಯಾಂಡಮಿಕ್ ಎಷ್ಟೋ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂನ ರಿಯಲೈಸ್ ಮಾಡಿಸ್ತು. ಎಷ್ಟೋ ಜನಕ್ಕೆ ಗೊತ್ತಾಯಿತು ಏನು ಅಂತ ಹೇಳಿದ್ರೆ, ನಮಗೆ ಒಂದೇ ಒಂದು ಕೆಲಸದ ಮೇಲೆ ನಾವು ಡಿಪೆಂಡ್ ಆಗಿದ್ರೆ ಸಾಧ್ಯ ಇಲ್ಲ, ನಮಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ಇನ್ಕಮ್ ಬರಬೇಕು ಅಂತೇಳಿದ್ರೆ ಒಂದೇ ಒಂದು ಇನ್ಕಮ್ ಮೇಲೆ ನಾವು ಡಿಪೆಂಡ್ ಆದ್ವಿ ಅಂತೇಳಿದ್ರೆ ಇಟ್ ಈಸ್ ನಮಗೆ ಜೀವನ ಸಾಗಿಸ್ಲಿಕ್ಕೆ ತುಂಬ ಕಷ್ಟ ಇದೆ. ಸೊ ನಾವು ಬೇರೆ ಯಾವುದಾದ್ರು ಒಂದು ಮೂಲದಲ್ಲಿ ನಮಗೇನಾದರೂ ಒಂದು ಇನ್ಕಮ್ ಬರಬೇಕು. ಸೊ ಇದರಲ್ಲಿ ತುಂಬ ಜನ ಮ್ಯಾಕ್ಸಿಮಮ್ ಪೀಪಲ್ ಯೂಸ್ ಮಾಡ್ಕೊಂಡ್ರೆ ಕಂಡುಕೊಂಡಿರುವಂಥ ಮಾರ್ಗ ಯಾವುದು ಅಂತ ಹೇಳಿದರೆ ದಟ್ ಈಸ್ ಸ್ಟಾಕ್ ಮಾರ್ಕೆಟ್. ಓಕೆ, ಸೊ ಈ ಥರ ತುಂಬ ಜನ ಕನಸುಗಳನ್ನ ಇಟ್ಕೊಂಡು ಸ್ಟಾಕ್ ಮಾರ್ಕೆಟಿಗೆ ಬರ್ತಾರೆ. ಬಟ್ ನಮಗೆ ಅದ್ರ ಒಂದು ಮುಖ ಮಾತ್ರ ಗೊತ್ತು, ಏನು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಬರುತ್ತೆ. ಸೊ ಇವಾಗ ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಬರುತ್ತೆ, ಬಟ್ ನಮಗೆ ಅದ್ರ ಇನ್ನೊಂದು ಕರಾಳ ಮುಖ ಅನ್ನೋದು ಯಾರಿಗೂ ಕೂಡ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಯಾರಿಗೆ ಅದ್ರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಸೊ ನಾವು ನಾರ್ಮಲಿ ಮಾರ್ಕೆಟಿಗೆ ಎಂಟ್ರ್ ಆದಾಗ ನಮ್ಮ ಹತ್ರ ಏನು ಅಂತಂದರೆ ಮೇಜರ್ ಇನ್ನೊಂದು ಥಿಂಗ್ ಏನು ಅಂತಂದರೆ ಕ್ಯಾಪಿಟಲ್ ಇರಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಇರೋದು 50,000ನೋ 1,00,000ನೋ ಕ್ಯಾಪಿಟಲ್. ಬಟ್ ನಮಗೆ ಅದ್ರಲ್ಲಿ ದಿನ ಎಷ್ಟು ಬರಬೇಕು, ಸೊ ದಿನ 2,000ನೋ 3,000ನೋ ಬರಬೇಕು, ಇಲ್ಲಾಂದ್ರೆ ಮಿನಿಮಮ್ ಆದರೂ 1,000 ಬರಬೇಕು. ಸೊ 1,000 ಬರದೆ ನಮಗೆ ತೃಪ್ತಿ ಇಲ್ಲ. ಸೊ ಇಂಟ್ರಾಡೇ ಟ್ರೇಡರ್ಸ್, ಸೊ ಮ್ಯಾಕ್ಸಿಮಮ್ 90% ಆಫ್ ಜನ ನಾವು ಏನು ಸ್ಟಾಕ್ ಮಾರ್ಕೆಟಿಗೆ ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ, ಸೊ ನಮ್ಮೆಲ್ಲರ ಫೋಕಸ್ ಎಲ್ಲಿ ಅಂತ ಹೇಳಿದ್ರೆ ಇಂಟ್ರಾಡೇ ಮೇಲೆ. ಸೊ ನಾವು ಹೋಗೋದೇ ಇಂಟ್ರಾಡೇ. ಓಕೆ, ಸೊ ಇದೇ 2 ವರ್ಷಕ್ಕೆ ಮೊದಲು ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಇನ್ಸ್ಟಿಟ್ಯೂಷನ್ಸ್ ಇದ್ವು. ಸೊ ಎಲ್ಲೋ 1-2 ಈ ಥರ ಮಾತ್ರ ಇನ್ಸ್ಟಿಟ್ಯೂಷನ್ಸ್ ಇದ್ವು. ಕೆಲವು ವ್ಯಕ್ತಿಗಳು ಮಾತ್ರ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ನ ಕೊಡ್ತಾಯಿದ್ರು. ಸೊ ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಗಲ್ಲಿಗೂ ನಮಗೆ ತುಂಬ ಇನ್ಸ್ಟಿಟ್ಯೂಷನ್ ಸಿಗ್ತವೆ. ಸೊ ಪ್ರತಿ ಒಂದು ತಿಂಗಳಿಗೂ ಬೆಂಗಳೂರಲ್ಲಿ ಅಥವಾ ಬೇರೆ ಯಾವುದಾದ್ರು ಒಂದು Tier 2 ಸಿಟೀಸಲ್ಲಿ ಒಂದಲ್ಲ ಒಂದು ಕಡೆಯಲ್ಲಿ ಇನ್ಸ್ಟಿಟ್ಯೂಷನ್ಸ್ ಓಪನ್ ಆಗ್ತಾನೇ ಇರ್ತವೆ. ಸೊ ಇನ್ನೂ ಈ ಟ್ರೆಂಡ್ ಅನ್ನೋದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಜನ ಇನ್ನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಟ್ರ್ಯಾಕ್ಟ್ ಆಗ್ತಾನೇ ಇದ್ದಾರೆ. ಬಟ್ ಈ ಥರ ಬಂದವರಲ್ಲಿ ಎಷ್ಟು ಜನ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಿದ್ದಾರೆ? ಓಕೆ, ಈ ಥರ ಎಷ್ಟು ಜನ ಎಂಟ್ರ್ ಆಗ್ತಾರೆ ಅಂತ ಹೇಳಿದ್ರೆ, ಈ ಥರ ಡ್ರೀಮ್ಸನ್ನು ಇಟ್ಕೊಂಡು ನಾವು ಏನೋ ಇನ್ಕಮ್ ಮಾಡ್ಬೋದು, ಸೊ ಇಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೊಬೋದು ಅಂತ ಎಷ್ಟು ಜನ ಎಂಟ್ರ್ ಆಗ್ತಾರೆ. ಸೊ ಇವರಲ್ಲಿ ಎಷ್ಟು ಪರ್ಸೆಂಟ್ ಜನ ಅಂದರೆ ಸಕ್ಸಸ್ಫುಲ್ ಆಗಿದ್ದಾರೆ, ಎಷ್ಟು ಪರ್ಸೆಂಟ್ ಜನ ಸ್ಟಾಕ್ ಮಾರ್ಕೆಟ್ನ ಬಿಟ್ಟು ಹೋಗಿದ್ದಾರೆ ಅಂತ ನೋಡ್ಲಿಕ್ಕೆ ಹೋದರೆ, ಸೊ ಆವಾಗ ನಮಗೆ ಸ್ಟಾಕ್ ಮಾರ್ಕೆಟ್ನ ಇನ್ನೊಂದು ಮುಖ, ಅದರ ಕರಾಳತೆಯ ಬಗ್ಗೆ ನಮಗೆ ಅರಿವಿಗೆ ಬರುತ್ತೆ. ಓಕೆ, ಸೊ ನಮಗೆ ಜಸ್ಟ್ ಗೂಗಲಲ್ಲಿ ಏನು ಬೇಡ ಸ್ನೇಹಿತರೆ, ಗೂಗಲಲ್ಲಿ ಹೌ ಮೆನಿ ಪೀಪಲ್ ಲೆಫ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ಇಂಡಿಯಾ ಅಂತ ಹೊಡೀರಿ. ಸೊ ಗೂಗಲ್ಗೆ ಹೋಗಿ ಹೌ ಮೆನಿ ಪೀಪಲ್ ಲೆಫ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ಇಂಡಿಯಾ ಅಂತ ಜಸ್ಟ್ ಟೈಪ್ ಮಾಡಿ. ಸೊ ನಿಮಗೆ ಫಸ್ಟ್ ಒಂದು ಆರ್ಟಿಕಲ್ ಬರುತ್ತೆ, ದ್ಯಾಟ್ ಈಸ್ ಫ್ರಮ್ ದ ಎಕನಾಮಿಕ್ ಟೈಮ್ಸ್. ಸೊ ಯಾವುದೋ ಕಾಂಜಿ ಪಿಂಜಿ ಪೇಪರ್ ಕೊಟ್ಟಿರೋದಲ್ಲ, ಸೊ ಇದು ದ ಎಕನಾಮಿಕ್ ಟೈಮ್ಸಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್. ಸೊ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಕಂಟಿನ್ಯೂಸ್ ಆಗಿ ಅಂದರೆ ಲಾಸ್ಟ್ 9 ತಿಂಗಳಿಂದ ಪ್ರತಿ ತಿಂಗಳಿಗೆ ಕಂಟಿನ್ಯೂಸ್ ಆಗಿ ಜನ ಸ್ಟಾಕ್ ಮಾರ್ಕೆಟ್ನ ಬಿಟ್ಟು ವಾಪಸ್ಸು ತಮ್ಮ ವೃತ್ತಿ ಕಡೆಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಓವರ್ ಆಲ್ ಲಾಸ್ಟ್ 9 ತಿಂಗಳಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಿಟ್ಟವರು ಎಷ್ಟು ಜನ? 53 ಲಕ್ಷ. ಸೊ ಲಾಸ್ಟ್ 9 ತಿಂಗಳಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಿಟ್ಟು ನಮಗೆ ಸ್ಟಾಕ್ ಮಾರ್ಕೆಟ್ ಸಹವಾಸ ಬೇಡ ಅಂತ ಹೇಳಿದ್ರೆ ಇನ್ಯಾಕ್ಟಿವ್ ಟ್ರೇಡರ್ಸ್ ಸೊ ಎಷ್ಟು ಜನ ಅಂತ ಹೇಳಿದ್ರೆ 53 lakhs. ಸೊ ನಮ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡೋರು ಎಷ್ಟು ಜನ?
ಸೊ ನಮ್ಮಲ್ಲಿ ಹತ್ರ 140 ಕೋಟಿ ಜನಸಂಖ್ಯೆ ಇದೆ. ಸೊ ಇದರಲ್ಲಿ ಟ್ರೇಡ್ ಮಾಡೋರು ಎಷ್ಟು ಜನ ಅಂತ ಹೇಳಿದ್ರೆ ಜಾಸ್ತಿ ಅಂದರೆ ಒಂದು 5 ರಿಂದ 10 ಕೋಟಿ ಅಲ್ವಾ. ಓಕೆ, ಓವರಾಲ್ ನಮಗೆ ಇಲ್ಲಿ ನಿಯರ್ಲಿ 5 to 10% ಜನ ಲಾಸ್ಟ್ 9 ತಿಂಗಳಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಿಟ್ಟು ಹೋಗಿದ್ದಾರೆ. ಸೊ ನಾವು ಏನು ಹೊಸದಾಗಿ ಕನಸು ಕಟ್ಕೊಂಡು ಸ್ಟಾಕ್ ಮಾರ್ಕೆಟಿಗೆ ಬರ್ತೀವಿ, ಸೊ ನಮ್ಮ ಮ್ಯಾಕ್ಸಿಮಮ್ ಲೈಫ್ ಸ್ಪ್ಯಾನ್ ಅಂತ ಹೇಳಿದ್ರೆ ದಟ್ ಈಸ್ 6 months. ಸೊ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ, ಎಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ, ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅಂತ ಹೇಳಿದ್ರೆ ದಟ್ ಈಸ್ ಅ ಮೇಜರ್ ರೀಸನ್. ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಎಲ್ಲಿ ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ. ಓಕೆ, ಸೊ ನಮಗೆ ಮೇಜರಾಗಿ ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ. ಸೊ ಎಷ್ಟೋ ಜನ ಬರೋದೇ ಏನು ಅಂತ ಹೇಳಿದ್ರೆ ನಾನು ಇಂಟ್ರಾಡೇ ಕಲಿಬೇಕು. ಇವಾಗ ನಮ್ಮಲ್ಲೇ ಕೋರ್ಸಿಗೆ ಬರ್ತಾರೆ. ಸೊ ಕೋರ್ಸಿಗೆ ಬರೋರು ಫಸ್ಟ್ ಕೇಳೋದೇನು ಅಂತ ಹೇಳಿದ್ರೆ ಸರ್ ನಿಮ್ಮಲ್ಲಿ ಇಂಟ್ರಾಡೇ ಕಲಿಸ್ತೀರಾ? ಓಕೆ, ಸೊ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು, ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು, ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು. ಸೊ ಇಂಟ್ರಾಡೇ ಟ್ರೇಡಿಂಗ್ ಮಾಡಲೇಬಾರ್ದು ಅಂತ ನಾವು ಎಲ್ಲೂ ಕೂಡ ಹೇಳ್ತಾ ಇಲ್ಲ, ಬಟ್ ಅದು ಮಾಡೋವಷ್ಟು ನಾಲೆಜ್ ನಿಮಗೆ ಇರಬೇಕು. ಸೊ 6 ತಿಂಗಳಲ್ಲೋ 1 ವರ್ಷದಲ್ಲೋ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇ ಎಕ್ಸ್ಪರ್ಟ್ ಆಗಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಆಗೋದೂ ಇಲ್ಲ. ಓಕೆ, ಸೊ ಇಲ್ಲಿ ನಮಗೆ ಕಂಟಿನ್ಯೂಸ್ ಲರ್ನಿಂಗ್ ಬೇಕು. ನೀವು ಥಿಯರಿಟಿಕಲಿ ಎಷ್ಟೇ ಕಲೀರಿ, ಸೊ ನೀವು ಎಷ್ಟೇ ಬುಕ್ಸ್ ಓದಿ, ವರ್ಲ್ಡಲ್ಲೇ ನಂಬರ್ 1 ಟ್ರೇಡರ್ ಹತ್ರ ಬೇಕಾದರೂ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ ಅಥವಾ ಅಲ್ಲೂ ಬೇಕಾದರೂ ಕೋರ್ಸ್ ಮಾಡಿ, ಯು ಕೆನಾಟ್ ಡೂ ಇಂಟ್ರಾಡೇ ಟ್ರೇಡಿಂಗ್ ಅಂಟಿಲ್ ಯು ಹ್ಯಾವ್ ದ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮಲ್ಲಿ ಅದಕ್ಕೆ ಸಫಿಷಿಯೆಂಟ್ ಆದ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇರಲೇಬೇಕು. ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ, ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀವಿ, ಇಂಟ್ರಾಡೇ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ ಕೂಡಲೇ ನಮಗೆ ಕಾಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಬೆಂಗಳೂರಲ್ಲಿ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಸೊ ಏನು ಹೇಳ್ತಾರೆ, ಸರ್ ನಮ್ಮಲ್ಲಿ ಬನ್ನಿ, ಸೊ ನಮ್ಮಲ್ಲಿ ಕೋರ್ಸ್ ತಗೊಳ್ಳಿ ಅಂತ ಕೂಡ ಹೇಳಲ್ಲ, ನಮ್ಮಲ್ಲಿ ಬನ್ನಿ ಟ್ರೇಡ್ ಮಾಡಿ. ಸೊ ನಿಮಗೆ ದಿನಕ್ಕೆ 4 ರಿಂದ 5 ಸಾವಿರ ಪ್ರಾಫಿಟ್ಸ್ ತೋರಿಸ್ತೀವಿ. ಸೊ ಎಷ್ಟೋ ಜನರ ಪೋಸ್ಟರ್ಗಳು ಡಿಸೈನ್ ಮಾಡ್ತಾರೆ. ಆ ಪೋಸ್ಟರ್ಗಳಲ್ಲಿ ಏನಿರುತ್ತೆ, ದಿನಕ್ಕೆ 2 ರಿಂದ 3 ಸಾವಿರ ಮಾಡೋದನ್ನು ಕಲೀರಿ. ಓಕೆ, ಸೊ ದಿನಕ್ಕೆ 5 ಸಾವಿರ ಮಾಡೋದನ್ನು ಕಲೀರಿ. ಸೊ ದಿನಕ್ಕೆ 2 ಸಾವಿರ 3 ಸಾವಿರ ನಾವು ಇಷ್ಟು ಈಸಿಯಾಗಿ ಮಾಡ್ಬೋದಾದರೆ ಯಾಕೆ 4-5 ವರ್ಷ ನಾವು ಡಿಗ್ರಿಗಳು ಮಾಡಬೇಕು? ಕರೆಕ್ಟ್, ಯಾಕೆ ಎಷ್ಟೆಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು? ಸೊ ಇವತ್ತು ಎಷ್ಟೆಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತೀವಿ. ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 2 ವರ್ಷ 3 ವರ್ಷ ಮೊದಲಿಂದನೇ ಕೋಚಿಂಗ್ ಹೋಗ್ತೀವಿ. ಓಕೆ, ಸೊ ಅಷ್ಟು ಎಫರ್ಟ್ಸ್ ನಾವು ಯಾಕೆ ಹಾಕಬೇಕು? ಇಲ್ಲಿ ನಾವು ವಿತಿನ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ದಿನಕ್ಕೆ 2 ಸಾವಿರ 3 ಸಾವಿರ ದುಡಿಯೋಷ್ಟು ನಮಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾಕೆ ಅಷ್ಟು ದುಡ್ಡು ಕಟ್ಟಿ ಇವಾಗ MBBS ಮಾಡಲಿಕ್ಕೆ, MBBS ಮಾಡಿದ್ರೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ? ಕರೆಕ್ಟ್. ಸೊ ಅಷ್ಟು ಸ್ಯಾಲ್ರಿ ಸಿಗೋದಕ್ಕೆ ನಾವು ಎಷ್ಟು ವರ್ಷ ದುಡಿತೀವಿ ಆ್ಯಂಡ್ ಎಷ್ಟು ಫೀಸ್ ಕಟ್ತೀವಿ ಅಲ್ವಾ? ಸೊ ನಾವು ಇಲ್ಲಿ ಈಸಿಯಾಗಿ 1 ತಿಂಗಳಲ್ಲಿ 2 ಸಾವಿರ 3 ಸಾವಿರ ಮಾಡೋದನ್ನು ನಾವು ಕಲಿಬೋದು ಅಂತ ಹೇಳಿದ್ರೆ ನಾವು ಅದನ್ನು ಯಾಕೆ ಮಾಡಬೇಕು? ಬಟ್ ಇದನ್ನು ಯಾರೂ ಕೂಡ ನಾವು ಕ್ವಶನ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಕಾಣೋದು ಏನು ಅಂತ ಹೇಳಿದ್ರೆ ಇಲ್ಲಿ 2 ಸಾವಿರದಿಂದ 3 ಸಾವಿರ ಅಂತ ಹಾಕಿದ್ದಾರೆ. ಸೊ ದಿನಕ್ಕೆ 2 ಸಾವಿರದಿಂದ 3 ಸಾವಿರ ಅಥವಾ ದಿನಕ್ಕೆ 5 ಸಾವಿರ, ಕೆಲವ್ರದ್ದು ದಿನಕ್ಕೆ 1 ಸಾವಿರ, ಕೆಲವ್ರದ್ದು ದಿನಕ್ಕೆ 2 ಸಾವಿರ, ಈ ಥರ. ಸೊ ಅವ್ರವ್ರಿಗೆ ಆದಷ್ಟು ಬರ್ಕೊಂಡ್ಬಿಡ್ತಾರೆ ಪೋಸ್ಟರ್ಗಳಲ್ಲಿ ಡಿಸೈನ್. ಓಕೆ, ನಮಗೆ ಕಾಣೋದೇನು ಅದು ಮಾತ್ರ. ಓಕೆ, ಇಲ್ಲಿ ಹೋದರೆ 2 ಸಾವಿರದಿಂದ 3 ಸಾವಿರಕ್ಕೆ ದಿನಕ್ಕೆ 2 ಸಾವಿರದಿಂದ 3 ಸಾವಿರ ದುಡಿಯೋದನ್ನು ಕಲಿಸ್ತಾರೆ. ಸೊ ಇನ್ನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ತುಂಬ ಸ್ಕ್ರೀನ್ಶಾಟ್ಸ್ ನೋಡ್ತೀವಿ. ಸೊ ತುಂಬ ಸ್ಕ್ರೀನ್ಶಾಟ್ಸ್ ಏನು ನೋಡ್ತೀವಿ, ದಿನಕ್ಕೆ ಅಷ್ಟು ಪ್ರಾಫಿಟ್ ಮಾಡ್ದ, ದಿನಕ್ಕೆ ಇಷ್ಟು ಪ್ರಾಫಿಟ್ ಮಾಡ್ದ, ಇಷ್ಟು ಸ್ಕ್ರೀನ್ಶಾಟ್ಸ್ ನೋಡ್ತೀವಿ. ಅವ್ನು 4 ದಿನ ಸ್ಕ್ರೀನ್ಶಾಟ್ಸ್ ಹಾಕ್ತಾನೆ, 5ನೇ ದಿನ ಹಾಕಲ್ಲ. ಓಕೆ, ನಾವೇನು ಅಂದ್ಕೊತೀವಿ, ನಮಗೆ ಸಾಕು ಆ 4 ದಿವಸ ಬೇಡ, 1 ದಿವಸ ಸ್ಕ್ರೀನ್ಶಾಟ್ ಸಾಕು ನಮಗೆ. ಏನು ಅಂತ, ಓಕೆ ಇವನು ಇಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾನೆ, 1 ದಿನಕ್ಕೆ ಇವನು 10 ಸಾವಿರ 15 ಸಾವಿರ ದುಡಿತಾ ಇದ್ದಾನೆ ಅಂತ ಹೇಳಿದ್ರೆ ಹಾಗಾದರೆ ಇವನು ಇನ್ಕಮ್ ಏನಿರ್ಬೋದು? ಸೊ ಇವನ ಹತ್ರ ಕಲಿತ್ರೆ 10-15 ಸಾವಿರ ಬಿಡಿ, ಅಟ್ಲೀಸ್ಟ್ ನಾವು 1 ಸಾವಿರ 2 ಸಾವಿರ ಆದರೂ ಪಕ್ಕಾ ಮಾಡ್ಬೋದು. ಓಕೆ, ಸೊ ಅಲ್ಲಿ ಒಂದು 10 ಜನ 15 ಜನ ಟ್ರೇಡಿಂಗ್ ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ, 5 ಜನದ್ದು ಪ್ರಾಫಿಟ್ ಸ್ಕ್ರೀನ್ಶಾಟ್ಸ್ ತೆಗೆದಿರ್ತಾರೆ. ಪ್ರಾಫಿಟ್ಸ್ ಆದವ್ರದ್ದು ಮಾತ್ರ. ಯಾವತ್ತೂ ಕೂಡ ಯಾವುದೇ ಇನ್ಸ್ಟಿಟ್ಯೂಷನಲ್ಲಿ, ಅದು ಯಾವ ಇನ್ಸ್ಟಿಟ್ಯೂಷನಲ್ಲೂ ಹಾಕಲ್ಲ ಬಿಡಿ, ಲಾಸ್ ಆದವ್ರದ್ದು ಸ್ಕ್ರೀನ್ಶಾಟ್ಸ್ ಹಾಕಲ್ಲ. ಓಕೆ, ಸೊ ಇಂಟ್ರಾಡೇ ಅನ್ನೋದು ಇಟ್ ಈಸ್ ಲೈಕ್ ಅ ಸುಸೈಡ್, ಸ್ಲೋ ಪಾಯ್ಸನ್ ಇದ್ದಂಗೆ. ಸೊ ಇವತ್ತು ನಾವು ಆನ್ಲೈನ್, ಇವಾಗ ನಾವು TV ನೋಡ್ತೀವಿ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ನಮಗೆ ತುಂಬ ಆ್ಯಡ್ಸ್ ಬರುತ್ತೆ. ಈ ಆ್ಯಡ್ಸ್ ಏನು ಅಂತ ಹೇಳಿದ್ರೆ ಆನ್ಲೈನ್ ರಮ್ಮಿ ಆಡಿ, ಜೂಜಾಟ. ಓಕೆ, ಸೊ ಆನ್ಲೈನಲ್ಲಿ ರಮ್ಮಿ ಆಡಿ, ಸೊ ಇವನು ಇಂಥ ವ್ಯಕ್ತಿ ಇಷ್ಟು ದುಡ್ಡು ಮಾಡ್ದ, ಸೊ ಇವನು ಮನೆಯಲ್ಲಿ ಗುಡ್ಸ್ಲಲ್ಲಿ ಭಾಳ ಇದು ಮಾಡ್ತಾ ಇದ್ದ, ಸೊ ಇವನು ಕಾರ್ ತೊಗೊಂಡ, ಬಂಗ್ಲೆ ಕಟ್ಟದ. ಸೊ ಈ ಥರ ಎಷ್ಟೋ ನಮಗೆ ಆನ್ಲೈನ್ ಜೂಜುಗಳು, ಆನ್ಲೈನ್ ರಮ್ಮಿ, ಸೊ ಈ ಸ್ಪೀಟ್ಗಳು, ಇವೆಲ್ಲ ಅಡ್ವರ್ಟೈಸ್ಮೆಂಟ್ಗಳನ್ನ ಓಪನ್ ಆಗಿ ಕೊಡ್ತಾರೆ. ಓಕೆ, ಸೊ ಇದಕ್ಕೆ ಸಮ್ ಸೆಲೆಬ್ರಿಟೀಸು ಕೂಡ ಅವರು ಅದರಲ್ಲಿ ಫೇಸ್. ಓಕೆ, ಸೊ ನಮಗೆ
ಕಾಮನ್ ಆಗಿ ಗೊತ್ತು ಏನು ಆನ್ಲೈನ್ ರಮ್ಮಿ ಹೋದವರು. ಸೊ ಆ 5 ಜನನ ಅಥವಾ 6 ಜನ ಯಾರೋ ಒಬ್ಬನ್ನ ತೋರಿಸಿ, ಅವನಿಗೆ ರಿಯಲ್ ಆಗಿ ದುಡ್ಡು ಬಂದಿರಲ್ಲ, ಬಟ್ ಅದನ್ನು ತೋರಿಸಿ ಏನು ಮಾಡ್ತಾರೆ, ಉಳಿದವ್ರನ್ನ ಅಷ್ಟೂ ಜನನ ಎಳಿತಾರೆ. ಸೊ ಒಂದು ಬಲೆ ಹಾಕೋ ಥರ ಬಲೆ ಹಾಕಿ ಉಳಿದವ್ರನ್ನ ಅಷ್ಟೂ ಜನನ ಟ್ರ್ಯಾಪ್ ಮಾಡ್ತಾರೆ. ಸೊ ಇವತ್ತು ಇನ್ನೊಂದು ಹ್ಯಾಬಿಟ್ ಏನು ಅಂತ ಹೇಳಿದರೆ, ಈ IPL ಟೈಮಲ್ಲಿ ಜಾಸ್ತಿ ಕ್ರೇಜು, ಅಥವಾ ಬೇರೆ ಟೈಮಲ್ಲಿ ಏನು ಅಂತ ಹೇಳಿದರೆ, ನಿಮ್ಮದೇ ಆದಂಥ ಒಂದು 11 ಜನದ್ದು ಟೀಮ್ ಮಾಡಿ. ಸೊ ಈ 11 ಜನ ಟೀಮ್ ಮಾಡಿ, ಸೊ ನಿಮ್ಮ ಟೀಮು ಜಾಸ್ತಿ ಪಾಯಿಂಟ್ಸ್ ಮಾಡ್ತು ಅಂತ ಹೇಳಿದರೆ ಯು ವಿಲ್ ವಿನ್ 1 crore. ಕರೆಕ್ಟ್. ಸೊ ನಿಮಗೆ 1 ಕೋಟಿ ಸಿಗುತ್ತೆ. ಸೊ ಮಿನಿಮಮ್ ಎಷ್ಟು ದುಡ್ಡು ಹಾಕ್ಬೇಕು ನಾವಲ್ಲಿ? 50 ರೂಪಾಯಿ ಹಾಕಬೇಕು. ಸೊ ಎಷ್ಟು ಜನ ಯೂಸ್ ಮಾಡ್ತಾರೆ ಆ ಥರ ಪ್ಲ್ಯಾಟ್ಫಾರ್ಮ್ಸನ್ನು? ಸೊ ಇಂಡಿಯಾದಲ್ಲಿ ಆ ಥರ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡೋರು ಜಾಸ್ತಿ. ಯಾಕೆಂತ ಹೇಳಿದ್ರೆ ಟಿ ವಿಯಲ್ಲಿ ನಿಮಗೆ IPL ಮ್ಯಾಚ್ ಆಗಬೇಕಾದ್ರೆ ಸೊ ಸ್ಪಾನ್ಸರ್ಸ್ ಅವರೇ, ಓಕೆ. ಅಡ್ವರ್ಟೈಸ್ಮೆಂಟ್ ಬರಬೇಕಾದ್ರೆ ಫಸ್ಟ್ ಅಡ್ವರ್ಟೈಸ್ಮೆಂಟ್ ಬರೋದು ಅವ್ರದ್ದೇ. ಸೊ ನೀವು ಫೇಸ್ಬುಕ್ ಹೋಗಿ ಅಲ್ಲೇ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ನಾವು ಎಲ್ಲೆಲ್ಲೆಲ್ಲ ನೋಡ್ತೀವಿ, ನಮ್ಮ ಮೈಂಡ್ಗೆ ತುಂಬ್ತಾನೆ ಹೋಗ್ತಾರೆ. ನಾವು ಎಲ್ಲೆಲ್ಲೆಲ್ಲ ನೋಡ್ತೀವಿ ಅಲ್ಲೆಲ್ಲ ಕೂಡ ಅದೇ ಅಡ್ವರ್ಟೈಸ್ಮೆಂಟ್ಗಳು ಮತ್ತೆ 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 ರಿಪೀಟ್ ಆಗ್ತಾನೆ ಇರ್ತವೆ. ಸೊ ನಾವೇನು ಅನ್ಕೊತೀವಿ, ಓಕೆ ಇವನಷ್ಟು ಮಾಡಿದ್ದಾನೆ, ಸೊ ನಾವು ಟ್ರೈ ಮಾಡೋಣ. ನಮಗೇನು ಹೋದರೆ 50 ರೂಪಾಯಿ ಎಲ್ಲ ಹೋಗಲಿ, ನಾವು ಅದನ್ನು ಹ್ಯಾಬಿಟಾಗಿ ಮಾಡ್ತೀವಿ. ಸೊ ಇದೇ ಥರ ಈ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ದುಡ್ಡು ಕಳ್ಕೊಂಡು ಬೀದಿಗೆ ಬಂದವರು ಎಷ್ಟೋ ಜನ ಇವತ್ತು. ಓಕೆ. ಸೊ ಇದೇ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ದುಡ್ಡು ಕಳ್ಕೊಂಡು ಬೀದಿಗೆ ಬಂದವರು ಎಷ್ಟೋ ಜನ ಇದ್ದಾರೆ. ಓಕೆ. ಸೊ ಇದೇ ಥರ ಇವತ್ತು ನಮ್ಮ ಬೆಂಗಳೂರು ಅಂತಲ್ಲ, ಸೊ ಬೇರೆ ಬೇರೆ ಸಿಟಿಗಳಲ್ಲಿ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಎಷ್ಟೋ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಎಷ್ಟೋ ಜನ ಏನು ಮಾಡ್ತಾರೆ, ಇಂಟ್ರಾಡೇ ಟ್ರೇಡಿಂಗ್, ನಾನು ಇಂಟ್ರಾಡೇಯಲ್ಲಿ ಇವತ್ತು ಇಷ್ಟು ದುಡ್ಡು ಮಾಡಿದೆ, ನಾನು ಇಂಟ್ರಾಡೇಯಲ್ಲಿ ಇಷ್ಟು ದುಡ್ಡು ಮಾಡಿದೆ. ಸೊ ಅವರ ಯೂಟ್ಯೂಬ್ ವೀಡಿಯೋ ಆಗಲಿ, ಅವರ ಅಡ್ವರ್ಟೈಸ್ಮೆಂಟ್ ಆಗಲಿ, ರೀಲ್ಸ್ ಆಗಲಿ ಏನು ಹೇಳ್ತಾರೆ, ಸೊ ಬನ್ನಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ದಿನಕ್ಕೆ 4,000 5,000 ಮಾಡ್ತಾ ಇದ್ದಾರೆ. ಸೊ ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ಹ್ಯೂಜ್, ಅದರಲ್ಲಿ ಕ್ಯಾಪಿಟಲ್ ಯಾರೂ ಕೂಡ ಹೇಳಲ್ಲ. ಸೊ ನಾರ್ಮಲಿ ಅವ್ರ ಕ್ಯಾಪಿಟಲ್ ಏನಿರುತ್ತೆ, 1,50,000. ಸೊ ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ನಾವು ಪ್ರತಿಯೊಬ್ಬರು ದಿನ 4,000 5,000 ಮಾಡ್ತಾ ಇದ್ದಾರೆ. ಸೊ 500 1,000 ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಆ ಥರ 1,00,000 50,000 ಇಟ್ಕೊಂಡು 4,000 5,000 ಅಂತ ಹೇಳಿದ್ರೆ ಒಂದು ದಿನಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಅಪ್ರಾಕ್ಸ್ ಆಗಿ 5% 10%. ಸೊ ಒಂದು ದಿನಕ್ಕೆ ನೀವು ಅಟ್ಲೀಸ್ಟ್ 5% ಮಾಡಿದ್ರೆ 20 ದಿನಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್. ಸೊ 1 ಲಕ್ಷ ಹಾಕಿರೋದು ಒಂದು ತಿಂಗಳಲ್ಲಿ 2 ಲಕ್ಷ, 2 ತಿಂಗಳಾಗಬೇಕಾದ್ರೆ 4 ಲಕ್ಷ, 3ನೇ ತಿಂಗಳಾಗಬೇಕಾದ್ರೆ 8 ಲಕ್ಷ, 16, 32, 64, 1 CR. ಸೊ ವಿತಿನ್ 6 or 7 months ನಿಮಗೆ ನಿಮ್ಮ 1 ಲಕ್ಷ ಅನ್ನೋದು 1 ಕೋಟಿಯಾಗಿ ಕನ್ವರ್ಟ್ ಆಗಬೇಕಿತ್ತು. ಬಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಆ 1 ಲಕ್ಷ 6 ತಿಂಗಳಲ್ಲಿ 0 ಆಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ಅಲ್ಲೋ ಇಲ್ಲೋ ಒಂದು ಚೀಟಿನೋ ಇಲ್ಲ ನಾವೇನೋ ಮಾಡಿರೋ ಸೇವಿಂಗ್ಸು ಇಲ್ಲ ಲೋನು ಅದು ಇದು ಮಾಡಿ ನಾರ್ಮಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಚೀಟಿ ತೊಗೊಂಬರ್ತೀವಿ, ಎಲ್ಲೋ ಚೀಟಿ ಹಾಕಿರ್ತೀವಿ, ಇಲ್ಲ ಎಲ್ಲೋ ಒಂದು ಪರ್ಸ್ನಲ್ ಲೋನ್ ಮಾಡ್ತೀವಿ. ಆ ಲೋನ್ ದುಡ್ಡನ್ನು ಇಲ್ಲಿಂದ ದಿನ 5% ಬರುತ್ತೆ, ನನಗೆ ದಿನ ಒಂದು ತಿಂಗಳಲ್ಲಿ ಹೆಂಗೋ ಒಂದು 10ರಿಂದ 15% ಬರುತ್ತೆ. ನನಗೆ ಲೋನ್ ಹೋದರೂ ಒಂದು ತಿಂಗಳಿಗೆ 1% ಅಂದರೆ ವರ್ಷಕ್ಕೆ 12% 14% ಹೋಗಲಿ ಕಟ್ಕೊತೀನಿ ಅನ್ನೋ ಧೈರ್ಯದಲ್ಲಿ ತೊಗೊಂಬರ್ತೀವಿ. ಬಟ್ ನಾವು ಮಾರ್ಕೆಟ್ಗೆ ಹಾಕಿದಾಗ ರಿಯಾಲಿಟಿ ಏನು, ಸೊ ಬಿಗಿನರ್ಸ್ ಲಕ್ ಅಂತ ಒಂದಿರುತ್ತೆ, ಬಿಗಿನರ್ಸ್ ಲಕ್. ಸೊ ಇದು ಕೂಡ ಇಂಟ್ರಾಡೇ ಅನ್ನೋದು ಕೂಡ ಒಂದು ಜೂಜು ಥರ. ಸೊ ಬಿಗಿನರ್ಸ್ ಹೊಸ ಕೈಗಳಿಗೆ ದುಡ್ಡು ಜಾಸ್ತಿ. ಸೊ ಬಿಗಿನರ್ಸ್ ಲಕ್ ಅನ್ನೋದು ಒಂದಿರುತ್ತೆ. ಏನು ಮಾಡ್ತೀವಿ, ದುಡ್ಡು ತೊಗೊಂಬಂದು ಹಾಕ್ತೀವಿ. ಸೊ ಹಾಕಿದ್ದು 1 ಲಕ್ಷ ಒಂದು ವಾರದಲ್ಲಿ 1.5 ಲಕ್ಷನೋ 1,80,000 ಹಾಕ್ತೀವಿ. ಪ್ರತಿ ಟ್ರೇಡು ಕೂಡ ಪ್ರಾಫಿಟ್ ಝೋನ್ಗೆ ಹೋಗುತ್ತೆ. ಪ್ರತಿ ಟ್ರೇಡು ನೀವು ಏನೇ ಟ್ರೇಡ್ ಹಾಕಿ ಬೇರೆಯವ್ರಿಗೆ ಲಾಸ್ ಆದರೂ ಕೂಡ ಆ ಟ್ರೇಡ್ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಓಕೆ. ಸೊ ಪ್ರತಿ ಟ್ರೇಡ್ ಕೂಡ ಪ್ರಾಫಿಟ್ ಆಗುತ್ತೆ. ಬಟ್ ಇದು ಎಲ್ಲಿ ತನಕ, ನಿಮ್ಮ ಲಕ್ ಕರೆಕ್ಟ್ ಆಗಿರೋ ತನಕ. ಒನ್ ಟೈಮ್ ನಿಮ್ಮ ಬ್ಯಾಡ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಏನೇ ಟ್ರೇಡ್ಸ್ ಹಾಕಿ ಎಷ್ಟೇ ಅನಲೈಸ್ ಮಾಡಿ ಅವನು ಎಂಥ ಟ್ರೇಡರೇ ಆಗಿರಲಿ ಅವನಿಗೆ ಲಾಸ್ ಆಗೋಲ್ಲ, ಬಟ್ ನಿಮ್ಗೆ ಲಾಸ್ ಆಗುತ್ತೆ. ಓಕೆ. ಸೊ ನಿಮಗೆ ಲಾಸ್ ಆಗುತ್ತೆ. ವಿತಿನ್ 6 months ಏನಾಗುತ್ತೆ, ನಿಮ್ಮ ಕ್ಯಾಪಿಟಲ್ 0 ಆಗುತ್ತೆ. ಕೆಲವ್ರದ್ದು 1 ತಿಂಗಳಲ್ಲೇ, ಫಸ್ಟ್ ತಿಂಗಳಲ್ಲೇ ಕ್ಯಾಪಿಟಲ್ 0 ಹೋಗುತ್ತೆ. ಏನು ಮಾಡ್ತಾರೆ, ಇನ್ನೊಂದು ಕಡೆ ಅದೇ ಗ್ರೀಡು, ಇನ್ನೊಂದು ಕಡೆ ಆಯಿತು ಓಕೆ ಇದು 0 ಆಗಲಿ ಮತ್ತೆ ತರೋಣ ಅಂತ ಬೇರೆ ಕಡೆಯಿಂದ ಅಮೌಂಟನ್ನು ಅಡ್ಜಸ್ಟ್ ಮಾಡಿ ತರ್ತಾರೆ. ಸೊ ಮತ್ತೆ ಏನಾಗುತ್ತೆ, ಅಗೇನ್ ರಿಪೀಟ್. ಸೊ ಮತ್ತೆ ಆ 1 ಲಕ್ಷ ಅನ್ನೋದು 0. ಸೊ ಲಾಸ್ಟ್ ಇಯರ್ ಮಾರ್ಕೆಟ್ನಲ್ಲಿ ಇದ್ದವರು 90% ಪೀಪಲ್ ಈ ವರ್ಷ ಮಾರ್ಕೆಟ್ನಲ್ಲಿ ಇಲ್ಲ. ಯಾಕೆ? ಇಟ್ ಈಸ್ ಬಿಕಾಸ್ ಆಫ್ ಅವರ ಅತಿ ಆಸೆ, ಗ್ರೀಡು, ಇನ್ನೊಂದು ಇಂಟ್ರಾಡೇ ಟ್ರೇಡಿಂಗ್. ಸೊ ಎಲ್ಲರೂ ಕೂಡ ಇಂಟ್ರಾಡೇ ಏನು ಅಂತ ಹೇಳಿದ್ರೆ ಕೇಳಲ್ಲ. ಸೊ ಎಷ್ಟೋ ಜನ ಹೇಳ್ತೀವಿ, ಯಾಕೆಂತಂದರೆ ಒಂದು ಸಲ ಅದಕ್ಕೆ ಕೈ ಹಾಕಿ ನಾವು ಶಾಕ್ ಹೊಡ್ಸ್ಕೊಂಡಿರ್ತೀವಿ. ಬಟ್ ಅಲ್ಲಿ ಕೈ ಹಾಕಬೇಡಿ ಶಾಕ್ ಹೊಡೆಯುತ್ತೆ ಅಂತ ಕೇಳಿದ್ರು ಕೂಡ ಇಲ್ಲ ನಾನು ತಡ್ಕೊತೀನಿ ಶಾಕನ್ನು ಅನ್ನೋದು ನಮ್ಮಲ್ಲಿರೋ ಒಂದು ಏನು ಕಾನ್ಫಿಡೆನ್ಸು. ಓಕೆ. ಏನು ಮಾಡ್ತೀವಿ, ಕೈ ಹಾಕ್ತೀವಿ, ಶಾಕ್ ಹೊಡ್ಸ್ಕೊತೀವಿ. ಸೊ ಅದು ಅಂದರೆ ಹೇಳಿದವರಿಗೆ ಕಡಿಮೆನೇ ಹೊಡೆದಿರುತ್ತೆ. ಸೊ ನಮಗೆ ಅದಕ್ಕಿಂತ ಡಬಲ್ ಆಗಿ ಹೊಡೆಯುತ್ತೆ. ಸೊ ನಮಗೆ ಅದಕ್ಕೆ ಅರಿವಿಗೆ ಬರೋದು ಯಾವಾಗ,
ನಮ್ಮ ಹತ್ರ ಕಂಪ್ಲೀಟಾಗಿ ಎಲ್ಲ ಝೀರೋ ಆಗಿ ಸೊ ನಾವು ಕಂಪ್ಲೀಟ್ ನಮಗೆ ಹೆಲ್ಪ್ಲೆಸ್ ಸಿಚುವೇಶನ್ನು. ಸೊ ನಮಗೆ ಬೇರೆ ಯಾವುದೇ ದಾರಿ ಇಲ್ಲ. ಸೊ ನಾವು ವಾಪಸ್ ಎಲ್ಲಿಂದ ಬಂದಿದ್ದೀವೋ ವಾಪಸ್ ಅಲ್ಲಿಗೆ ಹೋಗಬೇಕು. ಆವಾಗ ನಮಗೆ ಅರ್ಥ ಆಗುತ್ತೆ ಇಂಟ್ರಾಡೇ ಟ್ರೇಡಿಂಗ್ ಈಸ್ ಡೇಂಜರಸ್. ಸೊ ಕರೆಕ್ಟಾಗಿ ಯೋಚನೆ ಮಾಡಿ. ಸೊ ಒಂದು ದಿನಕ್ಕೆ ವಿತೌಟ್ ಎಫರ್ಟ್ಸ್, ಸೊ ಜಸ್ಟ್ 1 ತಿಂಗಳಲ್ಲಿ 2 ತಿಂಗಳಲ್ಲಿ ನೀವು ಒಂದು ಕೋರ್ಸ್ ಮಾಡಿ, ಇಲ್ಲ ಒಬ್ಬರ ಹತ್ರ ಕಲ್ತ್ಕೊಂಡು ಅಥವಾ 3 ದಿವಸದಲ್ಲಿ ಕಲ್ತ್ಕೊಂಡು ನೀವು ಇಂಟ್ರಾಡೇಲಿ 3,000 4,000 ಬಿಟ್ಟಾಕಿ ₹500 1,000 ಮಾಡೋದಾಗಿದ್ರು ಇವತ್ತು ಎಷ್ಟೋ ಜನ ಝೊಮ್ಯಾಟೋದಲ್ಲಿ ಅಥವಾ ಸ್ವಿಗ್ಗೀಸಲ್ಲಿ ಹಗಲು ರಾತ್ರಿ ಅನ್ನೋದೇ ಡೆಲಿವರಿ ಮಾಡ್ತಾ ಇರಲಿಲ್ಲ. ಓಕೆ, ಸೊ ಎಷ್ಟೋ ಜನ ಇವತ್ತು ಕೂಲಿ ಕೆಲಸ ಮಾಡ್ತಾ ಇರಲಿಲ್ಲ. ಎಷ್ಟೋ ಜನ ಇವತ್ತು ನಾವು ನೋಡ್ತೀವಿ ಇಂಜಿನಿಯರ್ಸ್ ಡಬಲ್ ಡಿಗ್ರಿ ಹೋಲ್ಡರ್ಸು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಅವರಿಂದ ಕಲಿಯೋಕ್ಕಾಗಲ್ವಾ? ಡಿಗ್ರಿನೇ ಮುಗಿಸಿದಾರಂತೆ, 3 ದಿವಸದ ಕೋರ್ಸ್ ಯಾವ ಲೆಕ್ಕ? ಅಥವಾ 1 ತಿಂಗಳ ಕೋರ್ಸ್ ಯಾವ ಲೆಕ್ಕ ಅಲ್ವಾ? ಸೊ 2 ವರ್ಷ ಡಿಗ್ರಿನೇ ಮುಗಿಸಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರ್ತಾರೆ. 2 ವರ್ಷ ಅಂದರೆ ಡಬಲ್ ಡಿಗ್ರಿ MBA ಮಾಡಿರ್ತಾರೆ. MBA ಮಾಡಿದವರು ಕೂಡ ಎಷ್ಟೋ ಜನ ಇವತ್ತು ಡೆಲಿವರಿ ಬಾಯ್ಸ್ ಆಗಿ ಹೊರಗಡೆ ವರ್ಕ್ ಮಾಡ್ತಾ ಇದ್ದಾರೆ, ಆಟೋ ಓಡಿಸ್ತಾ ಇದ್ದಾರೆ, ಇಲ್ಲ ಬೇರೆ ಯಾವುದ್ಯಾವುದೋ ಕೃಷಿಯಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಗೊತ್ತು, ಅವರಿಗೆ ರಿಯಾಲಿಟಿ ಗೊತ್ತು. ಸೊ ಯಾರು ಈ ಥರ ಅತಿ ಆಸೆ, ನಮಗೆ ಇಲ್ಲಿ ದುಡ್ಡು ಮಾಡ್ಬೋದು ಅಂತ ಆಸೆಯಿಂದ ಬರ್ತಾರೆ, ಸೊ ಇವರೆಲ್ಲರೂ ಕೂಡ 3 ತಿಂಗಳು 6 ತಿಂಗಳು. ಸೊ ಇವತ್ತು ಯಾರ್ಯಾರು ಲಾಸ್ಟ್ ವರ್ಷ ಎಷ್ಟೋ ಜನಕ್ಕೆ ಲಾಸ್ಟ್ 1.5 ಇಯರ್ಸಿಂದ ನಾನು ಇದನ್ನೇ ಹೇಳ್ತಾನೆ ಬರ್ತಾಯಿದ್ದೀನಿ, ಇಂಟ್ರಾಡೇಸ್ ಅಡಿಕ್ಷನ್ ಆದಂಗೆ ಅಂತಾರೆ. ನಾವು ಬೇರೆ ಇವಾಗ ನಾವು ಒಂದು ಡ್ರಿಂಕ್ಸಿಗೂ ಇಲ್ಲ ಬೇರೆ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೂ ಹೇಗೆ ಅಡಿಕ್ಟ್ ಆಗ್ತೀವಿ, ಅದೇ ಥರ ನಾವು ಇಂಟ್ರಾಡೇ ಟ್ರೇಡಿಂಗಿಗೆ ಅಡಿಕ್ಟ್ ಆಗಿಬಿಡ್ತೀವಿ. ಒಂದು ಸಲ ಅಡಿಕ್ಟ್ ಆದಮೇಲೆ ಅದರಿಂದ ಹೊರಗಡೆ ಬರೋದು ಇಟ್ ಈಸ್ ತುಂಬ ಕಷ್ಟ. ಓಕೆ, ಸೊ ನಮ್ಗೆ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಹೊರಗಡೆ ಬರೋದು ಯಾವಾಗ ಅಂತ ಹೇಳಿದ್ರೆ ನಮ್ಗೆ ಕಂಪ್ಲೀಟ್ಲಿ ಲಾಸ್ ಆದಮೇಲೆ, ನಾವು ಕಂಪ್ಲೀಟ್ ಹೆಲ್ಪ್ಲೆಸ್ ಸಿಚುವೇಶನ್ಗೆ ಹೋಗಿ ನಿಂತಿರ್ತೀವಿ. ಓಕೆ, ಸೊ ಎಷ್ಟೋ ಜನ ಇವತ್ತು ನಾನು ಹೇಳ್ತಾ ಇರೋದು ಅವರಿಗೆ ಕಹಿಯಾಗಿ ಕಾಣುತ್ತೆ. ಈ ವಿಡಿಯೋ ನೋಡೋರಲ್ಲಿ 80% ಜನಕ್ಕೆ ಇದು ಕಹಿ. ಓಕೆ, ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಸೊ ಇದು ಎಷ್ಟೋ ಜನ ಇವತ್ತು ಬಂದು ಕಮೆಂಟ್ ಮಾಡ್ತಾರೆ, ಏನು ಸೊ ನಿಮ್ಮಿಂದ ಮಾಡಲಿಕ್ಕೆ ಆಗ್ತಾಯಿಲ್ಲ, ನೀವು ಬಿಟ್ಬಿಡಿ, ನಾವು ಇಂಟ್ರಾಡೇಲಿ ದುಡ್ಡು ಮಾಡ್ತೀವಿ ಅಂತಾರೆ. ಓಕೆ, ಸೊ ಆಫ್ಟರ್ 1 ಇಯರ್ ಕೂಡ ಇದನ್ನೇ ಹೇಳಿ. ಓಕೆ, ಸೊ ಲಾಸ್ಟ್ ಇಯರ್ ಇದ್ದವರು ಇವತ್ತು ಮಾರ್ಕೆಟಲ್ಲಿ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಇಂಟ್ರಾಡೇ. ಸೊ ಯಾರು ನಿಮಗೆ ದಿನಕ್ಕೆ 3,000 ಮಾಡಿಕೊಡ್ತೀವಿ, 2,000 ಮಾಡಿಕೊಡ್ತೀವಿ ಡಿಸೈನಲ್ಲಿ, ಸೊ ಬಣ್ಣದ ಏನು ನಂಬರ್ಸಲ್ಲಿ ಹಾಕಿರ್ತಾರೆ, ದಿನಕ್ಕೆ ಬನ್ನಿ ನಮ್ಮಲ್ಲಿ ದಿನಕ್ಕೆ 2,000ದಿಂದ 3,000 ಮಾಡೋದನ್ನು ಕಲೀರಿ, ದಿನಕ್ಕೆ 4,000ದಿಂದ 5,000 ಮಾಡೋದನ್ನು ಕಲೀರಿ, ಪ್ರತಿದಿನ 5,000 ಮಾಡೋದನ್ನು ಕಲೀರಿ, ಪ್ರತಿದಿನ 1,000 ಮಾಡೋದನ್ನು ಕಲೀರಿ. ಸೊ ಇಟ್ ಈಸ್ ಇಂಪಾಸಿಬಲ್. ಸೊ ನಾವು ನಮ್ಮಲ್ಲಿ ಹೆಡ್ಜಿಂಗ್ ಅಂತ ಯಾಕೆ ಅಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಯಾಕೆ ಹೆಡ್ಜಿಂಗ್ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮಗೆ ಇಂಟ್ರಾಡೇ ಟ್ರೇಡಿಂಗನ್ನು ನಾವು ಯಾವತ್ತೂ ಕೂಡ TD ಅಕಾಡೆಮಿ ಇಂಟ್ರಾಡೇ ಟ್ರೇಡಿಂಗ್ನ ಎನ್ಕರೇಜ್ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಸಲ ಅದಕ್ಕೆ ಕೈ ಹಾಕಿ ಶಾಕ್ ಹೊಡ್ಸ್ಕೊಂಡಿದ್ದೀವಿ. ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ, ಎವ್ರಿ ಟ್ರೈನರ್ಸಿಗೂ ಕೂಡ ಇಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿ ಹೋಗಿದೆ. ಓಕೆ, ಸೊ ನಮ್ಮ ಡೈರೆಕ್ಟರ್ ಮನೋಜ್ ಕುಮಾರ್ ಅವರು ಪ್ರತಿಯೊಂದು ವಿಡಿಯೋದಲ್ಲಿ, ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಾರೆ, ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಆಲ್ರೆಡಿ ಅದಕ್ಕೆ ಕೈ ಹಾಕಿ ಸುಟ್ಕೊಂಡಿದ್ದಾರೆ. ಅವರಿಂದ ಆಗಿಲ್ಲ ಅಂತ ಅಲ್ಲ, ಸೊ ಇಂಟ್ರಾಡೇಯಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಸೊ ನಾವು ಯಾರೇ ಸಕ್ಸಸ್ಫುಲ್ ಸ್ಟಾಕ್ ಮಾರ್ಕೆಟ್ ವ್ಯಕ್ತಿಗಳು ಅಂತ ನೋಡಿದ್ರೆ ಕೂಡ ಯಾರೂ ಕೂಡ ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಆ ಪ್ಲೇಸ್ಗೆ ಹೋಗಿಲ್ಲ. ಸೊ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಪೀಪಲ್ ಅಂತ ಲಿಸ್ಟ್ ತೆಗೀರಿ, ಯಾವ ವ್ಯಕ್ತಿ ಕೂಡ ಇಂಟ್ರಾಡೇ ಟ್ರೇಡಿಂಗಲ್ಲಿ ಆ ಒಂದು ಪ್ಲೇಸ್ಗೆ ಹೋಗಿಲ್ಲ. ಸೊ ಇಂಟ್ರಾಡೇ ಟ್ರೇಡಿಂಗ್ ಹಾಗಾದರೆ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ ತಿಂಗಳಿಗೆ 4 ದಿವಸನೋ 5 ದಿವಸನೋ. ಸೊ ನೀವು ಪ್ರತಿ ದಿವಸ ಅದನ್ನು ಅಡಿಕ್ಷನ್ ಆಗಿ ನಾನು ಪ್ರತಿ ದಿವಸ ಇಂಟ್ರಾಡೇ ಮಾಡ್ತೀನಿ ಅಂತ ಹೋದರೆ, ಸೊ ಯು ವಿಲ್ ನೆವರ್ ಗೆಟ್ ಸಕ್ಸಸ್. ಸೊ ಮಾಡಿ, ತಿಂಗಳಿಗೆ 4 ದಿವಸನೋ 5 ದಿವಸನೋ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಮಾಡಿ. ಸೊ ನೆಕ್ಸ್ಟ್ ಎಲ್ಲ ದಿವಸನೂ ಕೂಡ ಅವಾಯ್ಡ್ ಇಂಟ್ರಾಡೇ ಟ್ರೇಡಿಂಗ್. ಸೊ ಅದ್ರ ಬದಲು ಸೊ ಯಾವುದೋ ಹೆಡ್ಜಿಂಗ್ ಸ್ಟ್ರಾಟಜಿ ಮಾಡಿ. ಸೊ ಹೆಡ್ಜಿಂಗ್ ಆಪ್ಷನ್ಸ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಆಪ್ಷನ್ಸ್ ಇಟ್ಸ್ ಲೈಕ್ ಅ ಸಿ. ಸೊ ಇಟ್ ಈಸ್ ಅ ವಾಸ್ಟ್ ಕಾನ್ಸೆಪ್ಟ್. ಸೊ ನಿಮ್ಗೆ ಆಪ್ಷನ್ಸ್ ಅರ್ಥ ಆಗ್ತಾ ಇಲ್ವಾ? ಸ್ವಿಂಗಲ್ಲಿ ದುಡ್ಡಿದೆ. ಸೊ ನಾವೇನು ಮಾಡ್ತೀವಿ, ಈಕ್ವಿಟಿಲಿ ದುಡ್ಡಿಲ್ಲ, ಈಕ್ವಿಟಿಲಿ ದುಡ್ಡು ಮಾಡೋಕ್ಕಾಗಲ್ಲ. ಸೊ ಬನ್ನಿ TD ಅಕಾಡೆಮಿಗೆ ನಾವು ತೋರಿಸ್ತೀವಿ ಈಕ್ವಿಟಿಲಿ ಎಷ್ಟು ದುಡ್ಡಿದೆ ಅಂತ. ಓಕೆ, ಸೊ ಈಕ್ವಿಟಿಲಿ ದುಡ್ಡು ಮಾಡಿ. ಸೊ ಈಕ್ವಿಟಿಯಲ್ಲಿ ನಿಮಗೆ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ, ಸಿಂಪಲ್ ಕಾನ್ಸೆಪ್ಟ್ಸ್, ಜಸ್ಟ್ ಪ್ರೈಸ್ ಆ್ಯಕ್ಷನ್ ಕಲೀರಿ. ಸೊ ಅದರಲ್ಲೇ ಯು ಕ್ಯಾನ್ ಅರ್ನ್ ಲಂಪ್ ಸಮ್ ಮನಿ. ಸೊ TD ಅಕಾಡೆಮಿ ಯಾವತ್ತೂ ಕೂಡ ಇಂಟ್ರಾಡೇ ಟ್ರೇಡಿಂಗ್ನ ಎನ್ಕರೇಜ್ ಮಾಡಿಲ್ಲ, ಸೊ ಮಾಡೋದು ಇಲ್ಲ. ಓಕೆ, ಸೊ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ TD ಅಕಾಡೆಮಿಯಲ್ಲಿ ಕರೀತಾರೆ, ದುಡ್ಡು ಮಾಡಿಸ್ಕೊಡಿ ಅಂತ ಕರೀತಾರೆ. ಸೊ ನೀವು ಕೋರ್ಸ್ ಮುಗಿದ ಮೇಲೆ, ಇಲ್ಲ ನಮ್ಮದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಸೊ ನಮ್ಮ ದುಡ್ಡು ಮಾಡಿಸಲ್ಲ,
ಸೊ ನಾವು ಯಾವತ್ತೂ ಕೂಡ ಯಾರನ್ನೂ ಕೂಡ ಬನ್ನಿ ದುಡ್ಡು ಮಾಡಿಸ್ಕೊಡ್ತೀವಿ ಅಂತ ಯಾರನ್ನೂ ಕೂಡ ಕರೆದಿಲ್ಲ. ಓಕೆ, ಸೊ ಟಿ ಡಿ ಅಕಾಡೆಮಿಯಲ್ಲಿ ಇಲ್ಲಿ ಏನು ಅಂತ ಹೇಳಿದ್ರೆ ಇಟ್ ಈಸ್ ಪ್ಯೂರ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇಲ್ಲಿ ನಿಮಗೆ ಸೊ ಟ್ರೇಡ್ ಮಾಡೋದು ಹೇಗೆ, ಅದರ ಬೇಸಿಕ್ಸ್ ಆಗಲಿ, ಅದರ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಆಗಲಿ, ಇದನ್ನು ಮಾತ್ರ ಕಲಿಸಲಾಗ್ತದೆ. ಬಿಟ್ಟರೆ ಸೊ ಯಾರಿಗೂ ಕೂಡ ನಾವು ದುಡ್ಡು ಮಾಡಿಸ್ತೀವಿ ಅಂತ ಯಾವತ್ತೂ ಕೂಡ ಕರೆದಿಲ್ಲ, ಕರೆಯೋದು ಇಲ್ಲ. ಸೊ ನೀವು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಆಲ್ರೆಡಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಬಟ್ ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ನೀವು ಹೊಸಬರಾಗಿರ್ತೀರ. ಸೊ ನೀವು ಆಲ್ರೆಡಿ ಒಂದು 6 ಮಂತ್ಸಿಂದಾದರೂ ಮಾರ್ಕೆಟಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನೋಡೋರಲ್ಲಿ ಸೊ ಎಷ್ಟು ಜನ 6 ತಿಂಗಳ ಮೇಲೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಬರ್ತಿದ್ದೀರಾ ಅಂಥವ್ರಿಗೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ. ಯಾರು ಈ 1 ತಿಂಗಳಲ್ಲಿ 2 ತಿಂಗಳಲ್ಲಿ ವಾಪಸ್ ಮಾರ್ಕೆಟಿಗೆ ಬಂದಿರ್ತಾರೆ ಅಂಥವರು ಎಕ್ಸೆಪ್ಟ್ ಮಾಡಲ್ಲ. ಇಟ್ ಈಸ್ ಅಪ್ ಟು ಯು. ಬಟ್ ನಮ್ಮ ವಿಷಯ ಏನು ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಮಂತ್ ಡೇಟಾ ಬರಬೇಕಾದ್ರೆ ಆ ಡೇಟಾದಲ್ಲಿ ನೀವಿರಬಾರ್ದು ಅನ್ನೋದು ಅಷ್ಟೇ. ಓಕೆ, ಸೊ ಯಾರ್ಯಾರು ಟಿ ಡಿ ಅಕಾಡೆಮಿಗೆ ಬಂದಿರೋರಾಗಲಿ, ಯಾರ್ಯಾರು ಈ ವಿಡಿಯೋ ನೋಡ್ತಿರೋರಾಗಲಿ, ಸೊ ನಮ್ಮ ಒಂದು ಏನು ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಮಂತ್ ಡೇಟಾ ಏನು ಬರುತ್ತೆ ಅದರಲ್ಲೂ ಪಕ್ಕಾ ಇಟ್ ವಿಲ್ ಬಿ ನೆಗೆಟಿವ್ 100%. ಕಂಟಿನ್ಯೂಸ್ 10th ಮಂತ್ ಆಲ್ಸೋ ಇಟ್ ವಿಲ್ ಬಿ ನೆಗೆಟಿವ್. ಬಟ್ ಅದರಲ್ಲಿ ನೀವು ಒಬ್ಬರಾಗಿ ಇರಬೇಡಿ. ಸೊ ಇಂಟ್ರಾಡೇ ಟ್ರೇಡಿಂಗ್ ಅನ್ನೋದು ಅಡಿಕ್ಷನ್ ಅನ್ನೋದು ಯಾವುದೇ ಅಡಿಕ್ಷನ್ ಆಗಲಿ ಇಟ್ ಈಸ್ ಡೇಂಜರಸ್. ಓಕೆ, ಸೊ ಅದು ಯಾವುದೇ ರೀತಿಯಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಆಗಲಿ, ಅಡಿಕ್ಷನ್ ಆಗಲಿ, ಇಟ್ ಈಸ್ ಡೇಂಜರಸ್. ಇಂಟ್ರಾಡೇ ಅನ್ನೋದು ಕೂಡ ಇಟ್ ಈಸ್ ಆ್ಯನ್ ಅಡಿಕ್ಷನ್. ಸೊ ಆದಷ್ಟು ಆ ಒಂದು ಅಡಿಕ್ಷನಿಂದ ಮುಕ್ತರಾಗಿ ಸೊ ಟ್ರೇಡಿಂಗ್ನಲ್ಲಿ ದುಡ್ಡು ಮಾಡಬೇಕಾ, ಸ್ವಿಂಗ್ ಟ್ರೇಡಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಥವಾ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಏನೇ ಮಾಡಿದ್ರೂ ಕೂಡ ಒಂದು ನಿಮ್ಮ ಕ್ಯಾಪಿಟಲ್ಗೆ ಹಾರ್ಮ್ ಆಗೋ ಥರ ಯಾವುದೇ ರೀತಿ ಟ್ರೇಡ್ಗಳನ್ನ ತೊಗೊಬೇಡಿ. ಸೊ ನಿಮ್ಮ ಹತ್ರ ಕ್ಯಾಪಿಟಲ್ ಇದ್ದರೆ ನೀವು ಯಾವಾಗ ಬೇಕಾದರೂ ಅದರಿಂದ ಇನ್ಕಮ್ ಮಾಡ್ಕೊಬೋದು. ಒಂದು ಸಲ ಕ್ಯಾಪಿಟಲ್ ಹೋಯಿತು ಅಂತ ಹೇಳಿದ್ರೆ ಅದನ್ನ ಮತ್ತೆ ರಿಕವರ್ ಮಾಡೋಕ್ಕೆ ಬರಲ್ಲ. ಸೊ ರಿಕವರಿ ಅನ್ನೋ ಕಾನ್ಸೆಪ್ಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಲ್ಲ. ಸೊ ಪ್ರತಿಯೊಂದು ಟ್ರೇಡ್ ಕೂಡ ಹೊಸ ಟ್ರೇಡ್, ಪ್ರೀವಿಯಸ್ ಟ್ರೇಡಲ್ಲಿ ನಾವು ಏನು ಮಾಡಿದ್ದೀವಿ ಅದನ್ನು ಮತ್ತೆ ಫಾಲೋ ಮಾಡಿದ್ರೆ ಅಂದರೆ ಆ ಎಮೋಷನ್ಸನ್ನ ಇಟ್ಕೊಂಡ್ರೆ ನಾವು ಕರೆಂಟ್ಲಿ ಏನು ತೊಗೊಂಡಿದ್ದೀವಿ ಆ ಟ್ರೇಡಲ್ಲಿ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇನ್ನೂ ಕೆಲವರು ಇಲ್ಲ ನಾವು ಇಂಟ್ರಾಡೇಲಿ ಸಕ್ಸಸ್ ಆಗ್ತೀವಿ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿದ್ರೆ ನಾವು ಇಂಟ್ರಾಡೇಲಿ ಸಕ್ಸಸ್ ಆಗ್ತೀವಿ. ಸೊ ಇದು ಕೂಡ ಕೆಲವರು ವಾದ ಆಗಿರುತ್ತೆ. ಸೊ ನೀವು ಏನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ, ಏನೇ ಮಾಡಿದ್ರು ಕೂಡ, ಏನೇ ಫಾಲೋ ಮಾಡಿದ್ರು ಕೂಡ ಯು ಕಾಂಟ್ ಮೇಕ್ ದಟ್ ಮನಿ. ಸೊ ದಿನಕ್ಕೆ 4,000 5,000 ಬರೀ 1,50,000 ಇಟ್ಕೊಂಡು ನೀವು ಸಾಧ್ಯವೂ ಇಲ್ಲ. ಮೇ ಬಿ ನೀವು ಮಾಡ್ತಿರ್ಬೋದು, ಬಟ್ ಅದು ನಿಮಗೆ ಜಾಸ್ತಿ ದಿವಸ ಬರಲ್ಲ. ಸೊ ನಿಮಗೆ 4,000 5,000 ನೀವು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಥ ಕ್ಯಾಪಿಟಲ್ ನಿಮ್ಮ ಹತ್ರ ಇರಬೇಕು. ಸೊ ವಿತೌಟ್ ಎಫರ್ಟ್ಸ್ ಜಸ್ಟ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ನಾನು ದಿನಕ್ಕೆ 4,000 ಮಾಡ್ತೀನಿ, 5,000 ಮಾಡ್ತೀನಿ, 6 ಸ್ಕ್ರೀನ್ ಹಾಕ್ಕೊತೀನಿ, 6 ಚಾರ್ಟ್ ಹಾಕ್ಕೊತೀನಿ, ಇಲ್ಲಿ ಕೂತ್ಕೊಂಡು ಪಟ ಅಂತ ಹೊಡಿತೀನಿ, ದುಡ್ಡು ಬರುತ್ತೆ. ಸೊ ಇಟ್ ವಿಲ್ ಅದು ಆ ಥರ ಅಷ್ಟು ಈಸಿಯಾಗಿ ದುಡ್ಡು ಮಾಡೋದಾಗಿದ್ದರೆ ಇವತ್ತು ನಮ್ಮ ಇಂಡಿಯಾ ಎಲ್ಲೋ ಹೋಗ್ತಾಯಿತ್ತು. ಸೊ ಅಷ್ಟು ಈಸಿಯಾಗಿ ಯಾರಿಂದಲೂ ಸಾಧ್ಯ ಅಂದರೆ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತಿಯೊಬ್ಬ ಸಕ್ಸಸ್ಫುಲ್ ಟ್ರೇಡರ್ ಹಿಂದೆ ಕೂಡ ಅವನು ಎಷ್ಟು ಕಷ್ಟ ಬಿದ್ದಿದ್ದಾನೆ, ಅವನು ಎಷ್ಟು ಸಲ ಹತ್ತಿರ್ತಾನೆ, ಎಷ್ಟು ಸಲ ಡಿಪ್ರೆಷನ್ಗೆ ಹೋಗಿರ್ತಾನೆ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಷ್ಟು ಈಸಿಯಾಗಿ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಸೊ ನಾವು ಅಷ್ಟು ಈಸಿಯಾಗಿ ನಮಗೇನು ನೋವು ಆಗದೆ ನಾವು ದುಡ್ಡು ಬರಬೇಕು ಅಂತಂದರೆ ಬರಲ್ಲ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ 1,50,000 ಇಟ್ಕೊಂಡು, 2 ಲಕ್ಷ ಇಟ್ಕೊಂಡು, 3 ಲಕ್ಷ ಇಟ್ಕೊಂಡು ನಾನು ಇಂಟ್ರಾಡೇಯಲ್ಲಿ ಡಬಲ್ ಮಾಡ್ಕೊತೀನಿ, ನಾನು ಆಡಿಯಲ್ಲಿ ಓಡಾಡ್ತೀನಿ, ಬೆಂಜಲ್ಲಿ ಓಡಾಡ್ತೀನಿ, 6 ತಿಂಗಳಲ್ಲಿ ಮನೆ ಕಟ್ತೀನಿ, ಎಲ್ಲ ಕನಸುಗಳು ಅಷ್ಟೇ. ಇವು ಯಾವ ಕನಸುಗಳು ಕೂಡ ನನಸಾಗಲ್ಲ. ಕನಸುಗಳು ಕನಸಾಗಿಯೇ ಉಳಿದು ಹೋಗ್ತವೆ, ಹಾಗೆ ಮಣ್ಣಾಗಿ ಹೋಗ್ತವೆ. ಸೊ ದಯವಿಟ್ಟು ಯಾರು ಇಂಟ್ರಾಡೇ ಅಂತ ಹೋಗ್ತಾ ಇದ್ದೀರಾ, ಸೊ ಇಂಟ್ರಾಡೇ ಹಿಂದೆ ಹೋಗಬೇಡಿ. ಆದಷ್ಟು ಈ ಒಂದು ಅಡಿಕ್ಷನಿಂದ ಹೊರಗೆ ಬನ್ನಿ. ಸೊ ಯಾವ್ಯಾವ ಇನ್ಸ್ಟಿಟ್ಯೂಷನ್ಗಳು ನಿಮಗೆ ಈ ಥರ ಆಸೆ ತೋರಿಸ್ತಾ ಇದ್ದಾವೆ, ಸೊ ದಿನಕ್ಕೆ 3,000 ಮಾಡ್ತೀವಿ, ದಿನಕ್ಕೆ 4,000 ಮಾಡ್ತೀವಿ, ನಮ್ಮಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಒಂದು ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಒಂದು ಜಾಗದಲ್ಲಿ ನೀವು ದಿನಕ್ಕೆ 4,000 5,000 ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಸಲ ನ್ಯೂಸ್ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರೆ ಸೊ ಇಡೀ ಬೆಂಗಳೂರು ನಾಳೆ ಆ ಒಂದು ಇನ್ಸ್ಟಿಟ್ಯೂಷನ್ ಮುಂದೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಎಷ್ಟಿದೆ ಸಂಬಳ, 15,000 20,000. ಅದಕ್ಕೂ ನಾವು ಬೆಳಿಗ್ಗೆಯಿಂದ 9 to 6 ನಾಯಿ ಥರ ದುಡಿಬೇಕು, ಅವ್ರ ಹತ್ರ ಬೈಸ್ಕೊಬೇಕು. ಕರೆಕ್ಟ್? ಈಸಿಯಾಗಿ ದಿನಕ್ಕೆ 4,000 5,000 ನಾವು ಕಾಲೇಜ್ ಫೀಸ್ ಕಟ್ಟಲಿಕ್ಕೆ 10 ಲಕ್ಷ 15 ಲಕ್ಷ ಎಲ್ಲೆಲ್ಲಿಂದ ಅಡ್ಜಸ್ಟ್ ಮಾಡ್ತೀವಿ. 4,000 5,000 ಬರೋಲ್ಲ ಅಂತ ಹೇಳಿದ್ರೆ 50,000 1 ಲಕ್ಷ ಅಡ್ಜಸ್ಟ್ ಮಾಡೋಕ್ಕಾಗಿರೋದ? ಸೊ ಎಲ್ಲರೂ ಕೂಡ ಮಾಡ್ತಾರೆ. ಸೊ ಇಡೀ ಬೆಂಗಳೂರು ನಾಳೆ ಅವ್ರ ಇನ್ಸ್ಟಿಟ್ಯೂಷನ್ ಮುಂದಿರುತ್ತೆ. ಸೊ ಆ ಥರ ರಿಯಾಲಿಟಿಯಲ್ಲಿ ಸಾಧ್ಯವೂ ಇಲ್ಲ, ಅದು ಆಗೋದೂ ಇಲ್ಲ. ಸೊ ದಯವಿಟ್ಟು ಈ ಥರ ಒಂದು ಸ್ಕ್ಯಾಮ್ಸ್ನಿಂದ ಹೊರಗೆ ಬನ್ನಿ. ಸೊ ಈ ಒಂದು ಅಡಿಕ್ಷನಿಂದ ಹೊರಗೆ ಬನ್ನಿ. ಸೊ ನಿಮಗೆ ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಪೀಪಲ್ ಆಗಬೇಕಾ, ಸೊ ಟ್ರೇಡಿಂಗಲ್ಲಿ ಏನೋ ಒಂದು ಆಲ್ಟರ್ನೇಟಿವ್ ಇನ್ಕಮ್ ಮಾಡಬೇಕಾ,
ಮೊದಲು ಅದನ್ನು ನೀಟಾಗಿ ಕಲೀರಿ. ಸೊ ನಾನು ಬರ್ತಾ ಇದ್ದಂಗೆ ದುಡ್ಡು ಮಾಡಬೇಕು ಆ ಒಂದು ಕಾನ್ಸೆಪ್ಟಲ್ಲಿ ಬರಬೇಡಿ. ಸೊ ನಾನು 3 ದಿವಸ ಕೋರ್ಸ್ ಮಾಡ್ತೀನಿ, ಇಲ್ಲ 10 ದಿವಸ ಕೋರ್ಸ್ ಮಾಡ್ತೀನಿ, 1 ತಿಂಗಳು ಕೋರ್ಸ್ ಮಾಡ್ತೀನಿ, ಸೊ 1 ತಿಂಗಳು ಮುಗಿದ ಕೂಡಲೇ ನೆಕ್ಸ್ಟ್ ದಿವಸದಿಂದನೇ ನನಗೆ ದುಡ್ಡು ಬರಬೇಕು, ಈ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಬಂದರು ಅಂತ ಹೇಳಿದ್ರೆ ಸೊ ಯು ವಿಲ್ ನೆವರ್ ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಫಸ್ಟು ನೀಟಾಗಿ ಕಲ್ತ್ಕೊಳ್ಳಿ, ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಆದಮೇಲೆ ನಿಮಗೆ ಸೊ ಪ್ರಾಫಿಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಡಿ, ಲಾಸಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಪ್ರಾಫಿಟ್ಸ್ ತನ್ನಿಂದೇ ಬರುತ್ತೆ, ತನ್ನಿಂದ ತಾನೇ ಬರುತ್ತೆ. ಸೊ ನೀವು ಪ್ರಾಫಿಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಸೊ ತನ್ನಿಂದ ತಾನೇ ನಿಮ್ಮ ಕ್ಯಾಪಿಟಲ್ ಬರ್ನ್ ಆಗ್ತಾ ಬರುತ್ತೆ. ಒನ್ ಫೈನ್ ಡೇ ಇಟ್ ವಿಲ್ ಬಿಕಮ್ 0. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಸೊ ದಯವಿಟ್ಟು ಇಂಟ್ರಾಡೇ ಅವಾಯ್ಡ್ ಮಾಡಿ. ಸೊ ಯಾರು ಈ ಥರ ನಿಮಗೆ ಆಸೆ ತೋರಿಸ್ತಾ ಇದ್ದಾರೆ ಸೊ ದಯವಿಟ್ಟು ಅಂಥ ಒಂದು ವ್ಯಕ್ತಿಗಳಿಂದ ದೂರ ಇರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.